ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ಸೋಯಾ ಪನ್ನೀರ್ ಪಲಾವ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿಗೆ ಸೋಯಾ ಪನ್ನೀರ್ ತೊಗೊಂಡು ಬಂದು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ವೇರ್ ಆಗಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಬೀನ್ಸು, ಪೊಟ್ಯಾಟೊ, ಆಮೇಲೆ ಕ್ಯಾರೆಟು, ಇದು ಗ್ರೀನ್ ಪೀಸು ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ಈರುಳ್ಳಿ, ಟೊಮೆಟೊ ಇಟ್ಕೊಂಡಿದ್ದೀನಿ. ಒಂದು ಪುಲಾವ್ ಎಲೆ ಇಟ್ಕೊಂಡಿದ್ದೀನಿ. ಬಾಸುಮತಿ ಅಕ್ಕಿ ನಾನೀಗ ಒಂದು 2 ಕಪ್ನಷ್ಟು ಏನು ಮಾಡಿದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೇಯಿಸಿ ಆರಾಕಿಟ್ಟಿದ್ದೀನಿ ಅದನ್ನು. ನೋಡಿ, ಈಗ ಸೋಯಾ ಪನ್ನೀರ್ ಏನಿತ್ತಲ್ಲ ಅದನ್ನು ಸ್ಕ್ವೇರ್ನಲ್ಲಿ ಕಟ್ ಮಾಡ್ಕೊಂಡಿಟ್ಟಿದ್ದೆ. ಈಗ ನಾನು ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಈಗ ಮಾಡಿ ಇಟ್ಕೋಬೇಕು ಮೊದಲು. ಇದಕ್ಕೆ ನೋಡಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಇವನ್ನ ತೆಗೆದಿಟ್ಕೋಬೇಕೀಗ. ಸ್ವಲ್ಪ ಎಣ್ಣೆ, ಜೀರಿಗೆ, ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಮತ್ತೊಂದು ಪಲಾವ್ ಎಲೆ ಹಾಕಿ ತಾಳಿಸ್ತಾ ಇದ್ದೀನಿ ಈಗ. ನೋಡಿ, ಈಗ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಒಂದು ಪಲಾವ್ ಎಲೆ, ದೊಡ್ಡದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಕಿ ತಾಳಿಸ್ತಾ ಇದ್ದೀನಿ. ತಾಳಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಅದಕ್ಕೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. ಒಂದು ಸ್ವಲ್ಪ ಖಾರ ಪುಡಿನೂ ಹಾಕಿದ್ದೀನಿ. ಆಮೇಲೆ ಇದೊಂದು ಮನೆಯಲ್ಲೇ ಮಾಡಿದೆ ಪಲಾವ್ ಪೌಡರ್, ಇದು ಪಲಾವ್ ಮಸಾಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೀಗ ಬೇಯಿಸಿ ಇಟ್ಕೊಂಡಿದ್ದ ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀವು. ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಮಾಡಿದ್ದು ಪನ್ನೀರ್ ಹಾಕ್ತಾಯಿದ್ದೀನಿ. ಸೋಯಾ ಪನ್ನೀರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಶಾಲೋ ಫ್ರೈ ಮಾಡಿದ್ದು ಸೋಯಾ ಪನ್ನೀರ್ ಅದು. ನೋಡೀಗ ಬೇಯಿಸಿಟ್ಕೊಂಡಿದ್ದ ಅನ್ನ ಏನಿದೆಯಲ್ಲ, ಬಾಸುಮತಿ ಅನ್ನ, ಅದನ್ನು ಹಾಕ್ತಾಯಿದ್ದೀನಿ. ರೈಸ್ ಹಾಕ್ತಾಯಿದ್ದೀನಿ. ಈಗ ಮತ್ತೊಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗಿದು ಸೋಯಾ ಪನ್ನೀರ್ ಪಲಾವು ರೆಡಿ ಆಗ್ತಿದೆ. ನೋಡಿ, ಈಗ ಸೋಯಾ ಪನ್ನೀರ್ ಪಲಾವು ರೆಡಿಯಾಗಿದೆ.
ನೋಡಿ ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೇನೆ. ಅದ್ರ ಜೋಡಿ ಒಂದು ಸೌತೆಕಾಯಿದು ರಾಯ್ತ ಕಲಿಸಿದ್ದೀನಿ. ಈ ರೀತಿ ನೀವು ಸೋಯಾ ಪನ್ನೀರ್ದು ಪಲಾವ್ ಈಸಿ ಮೆಥಡ್ಲೇ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.